के चला, ममता के आंचल में पला। माँ ओ मेरी माँ, तू मेरा लाडला। माँ ओ मेरी माँ, मैं तेरा लाडला. ಲಾಸ್ಟ್ನೇದು ಪ್ಯಾರಾಗ್ರಾಫ್ ಅಂದರೆ ತಂದೆ ತಾಯಿನ ಯಾಕೆ ಪರಮಾತ್ಮ ನಮ್ಮನ್ನು ಇಷ್ಟೊಂದು ದೂರ ಇಟ್ಟರೆ ಅಂತೇಳಿ ಪರಮಾತ್ಮನಿಗೆ ಹೇಳ್ತಾರೆ. ರಬ್ ಮುझे बता दे क्या है मेरी कसूर, किस लिए किया है बेटे को माँ से दूर. ಓಂ ಶಾಂತಿ. ಇಂಥದ್ದೇ ತಂದೆ ತಾಯಿ ಸಿಗಲಿ. ಆಮೇಲೆ ವಿಶೇಷವಾಗಿ ತಮಗೆಲ್ಲ ಈ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಕೆಲವ್ರು ಅಕ್ಕಂದ್ರೆ ಹೆಸರು ಹೇಳಕ್ಕೆ ಆಗಲಿಲ್ಲ, ಮರ್ತಿದ್ದೀನಿ. ಕೆಲವ್ರು ಈಗೀಗ ಹೊಸಬರು ಬಂದಿದ್ದಾರೆ, ಅವರಿಗೆ ಎಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸಂಧ್ಯಾಕ್ಕನಿಗೂ ವಿಶೇಷ ಧನ್ಯವಾದಗಳು. ಅವ್ರ ಅಣ್ಣವರಿಗೂ ಬಂದಿರ, ಅವ್ರಿಗೂ ಅಣ್ಣವ್ರ ಹೆಸರೇನಂದ್ರೆ ಲಿಂಗಪ್ಪ ಅಣ್ಣವರಿಗೆ, ನಿಮಗೂ ಮೋಸ್ಟ್ ವೆಲ್ಕಮ್ ಅಣ್ಣವ್ರೆ. ನಿಮ್ದು ಫಿಕ್ಸ್ ಆಯ್ತು ಈಗ 5,000 ವರ್ಷಕ್ಕೆ ಒಂದ್ಸರಿ ಇಲ್ಲಿಗೆ ಬರೋದು. ಮುಂದಿನ ಇದಕ್ಕೆ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳೋಣಂತೆ. ಈಗ ಎಲ್ಲರೂ ನಾಷ್ಟ, ಈಗ ಸ್ವಲ್ಪ ಟೀಚರ್ಸ್ ಹಾಕಂದ್ರೆ ಸ್ವಲ್ಪ ಬರ್ರಿ, ಒಂದು ಗ್ರೂಪ್ ಫೋಟೋ ತಕೊಂಡು ಆಮೇಲೆ ಸ್ಟೂಡೆಂಟ್ಗಳ್ದು ಒಂದು ಗ್ರೂಪ್ ಫೋಟೋ ತಕೊಂಡು ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ರಿ. ಓಕೆ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ. ಅಂಶ ಈಗ ಫಸ್ಟ್ ಟೀಚರ್ ಹಾಕಂದ್ರೆ ಬರ್ರಿ, ಒಂದನಕ್ಕ ಬರ್ರಿ, ನೀವಿಲ್ಲೇ ಕಂದ್ರಿ. ಒಂದನಕ್ಕ ನಿಮ್ಮ ಮೊಬೈಲ್ ನೀವು ಅದರಲ್ಲಿ ನೀವು ತೆಗಿತೀರಿ ಅಂದ್ರೆ ನೀವು ತೆಗಿತೀರ ಅಣ್ಣ ತೆಗಿತಾರೆ. ಬರ್ರಿ ಟೀಚರ್ಸ್ ಹಾಕಂದ್ರಲ್ಲ ಫಸ್ಟ್ ಬರ್ರಿ. ಟೀಚರ್ಸ್ ಹಾಕಂದ್ರೆ ಎಲ್ಲ ಬಂದ್ರೆ ಹೊರಗೆ ಯಾರನ್ನ ಇದಾರೆ ಅಂತ ಕರೆಯಬೇಕು. ಹಾಂ, ಎಲ್ಲ ತಿಂದಿದ್ದೇನೆ. ಸರಿ ಸರಿ. ಈಗ ಪರಿವಾರ ಟೀಚರ್ಸ್ ಹಾಕೋರು ತಾವು ನಾಷ್ಟಕ್ಕೆ ಬರ್ರಿ ಅಕ್ಕ. ಬರ್ರಿ ಅಕ್ಕ, ಈ ಕಡೆ ಬನ್ನಿ. ಈ ಕಡೆ ಬರ್ರಿ. ನೀವು ಹೋಗ್ರಿ, ಇಲ್ಲೇ ಬರೋಲ್ಲ. ನೀವು ಹೋಗಿ. ಓಂ ಶಾಂತಿ. ನನಗೆ ಇವರು ರಮೇಶ್ ಅಣ್ಣ ಅಂತ ಹೇಳಿ ಗೊತ್ತಿಲ್ಲ, ನಾಗೇಶ್ ಅಣ್ಣ ಅಂತ ಗೊತ್ತಿಲ್ಲ, ರಮೇಶ್ ಅಣ್ಣ ಅಂತಿದ್ರು. ಗೀತಕ್ ಅವರು ಇವತ್ತು ಮೊದಲು ನಮ್ಗೆ ಇವರು ತಂದೆ ತಾಯಿ ಬರ್ತಡೇ ಇದೆ ಅಂತ ಕರೆದ್ರು. ಅವರು ರಮೇಶ್ ಅಣ್ಣಂದು ಬಹಳ ಹೇಳ್ತಾ ಇದ್ರು, ಈ ತರ ಸೇವೆ ಇವು ಕುಟೀರ ಮಾಡಿಸಿದ್ದು ಮತ್ತೆಲ್ಲ ಬಹಳ ಹೇಳ್ತಿದ್ರು. ಅವಾಗಿಂದ ನನಗೆ ಅವ್ರಿಗೆ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಈಗ ಅವ್ರ ತಂದೆ ತಾಯಿ ನೋಡಿದ್ರು ಇನ್ನೂ ಖುಷಿ ಆಗ್ತಾ ಇದೆ. ಇಂಥ ತಾಯಿ ಗರ್ಭದಲ್ಲಿ ಇಂಥ ಒಂದು ಅಮೂಲ್ಯ ರತ್ನ ಹುಟ್ಟಿ ಬಾಬಾನ ಮನೆಗೆ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ತಂದೆ ತಾಯಿಯವರು ಇಷ್ಟು ಅಂದ್ರೆ ಅಷ್ಟು ಶ್ರೇಷ್ಠ ಗರ್ಭ. ಅವರ ತಾಯಿ ಬಗ್ಗೆನೂ ಒಂದು ಹಾಡು ಹೇಳಿದ್ರು. ಒಂದೇ ಲೈನ್ ಹೇಳ್ತಾನೆ ತಾಯಿ ಬಗ್ಗೆ. तू कितनी अच्छी है, तू कितनी भोली है, प्यारी प्यारी है ओ माँ, ओ माँ, ओ माँ, तू कितनी अच्छी है, तू कितनी भोली है, प्यारी प्यारी है ओ माँ, ओ माँ. ಎಲ್ಲರಿಗೂ ತಾಯಿ ಅಷ್ಟೇ ಮಹತ್ವ. ತಾಯಿ ಎಷ್ಟು ಯಾವ ಥರ ಬೆಳೆಸಿದ್ದಾರೆ ಅದನ್ನು ಕೊನೆ ತನಕನೂ ಇದು ಮಾಡಬೇಕು. ಅಷ್ಟೇ ಶ್ರೇಷ್ಠ ಆತ್ಮ ಈ ತಾಯಿ ಬೆಳೆಸಿದ್ದಾರೆ. ಇವರಿಬ್ಬರಿಗೂ ಒಳ್ಳೆಯದಾಗಲಿ, ಬಾಬನ ಮನೆಯಲ್ಲಿ ಇನ್ನೂ ಸೇವೆ ಮಾಡ್ತಾ ಇರಲಿ ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಮೂಲ್ಚಂದ್ ಭಾಯ್ 1 ಮಿನಿಟ್. मूलचंद 1 मिनट इधर. मूलचंद हाँ 1 मिनट थोड़ा अनुभव बता दो. रिकॉर्ड इधर रखा है. हाँ हाँ
ओम शांति। ऐसे तो बहुत खुशी की बात है कि आप आए और सभी बीके भाई परिवार के साथ बर्थडे मनाया। और जो नागेश भाई है मेरे साथ काफ़ी समय से संपर्क में रहा और सेवा भावना और बाबा के प्रति बहुत बहुत ही उमंग उत्साह, नए नए वैरायटी सेवाएं करना, सबका रेस्पेक्ट कैसे करना, वो बाबा ने इनको एक विशेष कला दी है, कैसे दूसरों का सम्मान करना, आगे बढ़ाना और आदर करना और साथ साथ सबको परिवार को नई नई जगह घुमाना और योग कराना और योग के प्रति सबको बुलाना। वो बाबा ने कूट कूट के इनके अंदर भरा है और वैरायटी योग करना, बाबा के प्रति बहुत लगन और शुभ भावना रहती है इनकी। तो ये मैंने इनको देखा अंदर, विशेष कर इनके अंदर सबके प्रति सद्भावना रहती है। ओम शांति। ये मेरा खास दोस्त है। जब माउंट आबू आया था तो इनके साथ ही हमारा मिलना हो, फिर अभी भी हम उतना ही रिलेशन में, मतलब फ्रेंड्स में रूप से रहते हैं। और खास करके यहाँ वैसे तो ये राजस्थान का है, मैं कर्नाटक का हूँ, लेकिन हम लगते नहीं, हम वहाँ यहाँ के, हम दोनों एक भाई जैसे रहते हैं। आप सबका आशीर्वाद हमारे ऊपर ऐसे ही रहे। दिल से धन्यवाद। ओम शांति। ಕಾರಿಂದ ಒಂದು ಸ್ವಲ್ಪ ಉದ್ಘಾಟನೆ ಮಾಡ್ಬೇಕಿತ್ತು, ಸ್ವಲ್ಪ ಅಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ, ಅಂದ್ರೆ ಇದನ್ನ ಮಾಡಿ.